ಎಜುಕೇಶನ್ ಅನ್ನೋದು ಎಷ್ಟರ ಮಟ್ಟಿಗೆ ಇವತ್ತಿನ ಡೆವಲಪ್ಮೆಂಟಿಗೆ ಕಾರಣ ಆಗಿದೆ ಅನ್ನೋದು ಒಂದು ಕೂಡ ಒಂದು ಕ್ವಶನ್ ಆಗ್ತದೆ. ಅಫ್ಕೋರ್ಸ್ ಪ್ರಾಬ್ಲಮ್ ಇತ್ತಂದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋ ವಿಚಾರದಾಗ ಒಂದು ಬಿಸ್ನೆಸ್ ಉಟ್ಕೊಳ್ತದೆ. ಇಂಜಿನಿಯರಿಂಗ್ ಓದಂಥವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಲಿಕ್ಕತ್ತಾರ. ಏನೇನ್ ಮಾಡಿದೆ ಬೆಳಿಗ್ಗಿಂದ? ರಜೆ ಇತ್ತಲ್ಲ, ಬೆಳಗ್ಗಿಂದ ಆಟ ಆಡ್ಲಿಕ್ಕೆ ಹೋಗುತ್ತೆ ಸ್ವಲ್ಪ ಹೊತ್ತು. ಇಲ್ಲ ಆಟ ಆಡ್ಲಿಕ್ಕೆ ಏನಾರ ಆ ಮನೆ ಈ ಮನೆ ಅಡ್ಡಾಡ್ಲಿಕ್ಕೆ ಅಷ್ಟ ಮತ್ತೆ ಟಿವಿ ನೋಡ್ಲಿಕ್ಕೆ. ಈಗ ನನ್ನ ಮಗಳು ನಿಮಗೆಲ್ಲ ಗೊತ್ತದ, ಸಂಹಿತಾ ಅಂತ. ಸೊ ಅವಳದು ಸ್ಕೂಲಿಂದ ಒಂದು ಡಿಸ್ಕಷನ್ ನಡೆಸಿದ್ವಿ, ಸ್ಕೂಲ್ ಎಲ್ಲ ಹಾಕಬೇಕು ಏನು ಅಂತ ಹೇಳ್ಬಿಟ್ಟು ಡಿಸ್ಕಷನ್ ನಡೆದದ. ಈಗ ಮೇ ಬಿ ಅದೇ ಸ್ಕೂಲೇ ಕಂಟಿನ್ಯೂ ಮಾಡಬೇಕು ಅಥವಾ ಬೇರೆ ಯಾವ್ದಾರು ಸ್ಕೂಲ್ ನೋಡ್ಕೋಬೇಕಂತ. ನಾಳೆ ಮಂಗಳವಾರ ನಂದು ರಜೆ ಇರೋದ್ರಿಂದ ಸೊ ನಾಳೆ ಒಂದು ಸ್ಕೂಲ್ ಕೇಳ್ಕೊಂಬರ್ಬೇಕಂತ ಮಾಡೇವಿ. ಅದು ಫೈನಲ್ ಆದ್ರೆ ಸ್ಕೂಲ್ಗಳ ಹೆಸರು ಹೇಳೋದು ಬೇಡ ಅಂತ, ಅವು ಎಲ್ಲಿ ಅಡ್ಮಿಷನ್ ಮಾಡಿಸ್ತಾನೆ ಆಮೇಲೆ ಅಲ್ಲಿ ಹೇಳ್ಬಿಡ್ತೀನಿ ಅಂತಂದು ನಾಳೆ ಒಂದು ಲಾಸ್ಟ್ ಸ್ಕೂಲ್ ಕೇಳ್ಕೊಂಬರ್ಬೇಕು. ಸೊ ಕೇಳ್ಕೊಂಬಂದು ಅದು ಆ್ಯಕ್ಟಿವಿಟೀಸು ಎಲ್ಲ ಫೀಸ್ ಸ್ಟ್ರಕ್ಚರು ಎಲ್ಲ ನಮ್ಗೆ ಲೈಕ್ ಆತಂದ್ರೆ ನಾವು ಅಲ್ಲೇ ಅಡ್ಮಿಷನ್ ಮಾಡಿಸ್ಬಿಡ್ತೀವಿ. ಇಲ್ಲಾಂದ್ರೆ ಆಕೆ ಈಗೇನು ಓದ್ಲಿಕ್ಕತ್ತಾರಲ್ಲ ಅದೇ ಸ್ಕೂಲ್ನಾಗ ಕಂಟಿನ್ಯೂ ಮಾಡ್ಬಿಡೋದು. ಇದಾಗ್ಯದ. ಈಗ ಅವಳಿಗೂ ರಜಾ ಮಜಾ ನಡೆದದ. ಸೊ ಅವಳಿಗೆ ಸ್ವಿಮ್ಮಿಂಗ್ ಹಾಕ್ಬೇಕು ಅನ್ಕೊಂಡ್ವಿ, ಭರತನಾಟ್ಯ ಹಾಕೋಕೆ ಅನ್ಕೊಂಡ್ವಿ. ನನ್ನ ಹೆಂಡ್ತಿ ಅಲ್ಲಿ ಅವ್ರ ತವ್ರ ಮನೆ ಎಲ್ಲ ಫಂಕ್ಷನ್ಸ್ ಎಲ್ಲ ಇದ್ವಲ್ಲ, ಸೊ ಅಲ್ಲಿ ಹೋಗಿದ್ದಕ್ಕೋಸ್ಕರ ಫೈನಲಿ ಎದಕ್ಕೂ ಹಾಕ್ಲಿಕ್ಕೆ ಆಗಲಿಲ್ಲ. ಸೊ ಲೆಟ್ಸ್ ಇನ್ನೂ ಒಂದು ತಿಂಗಳದ, ಅಂದ್ರೆ ಇವತ್ತು ಡೇಟ್ ಬಂದ್ಬಿಟ್ಟು May 4, ಇನ್ನು 25-26 ದಿವಸದ ರಜೆಗೆ. ಸೊ ಏನು ಮಾಡ್ಬೇಕು ನೋಡ್ಬೇಕು, ಎಲ್ಲಿ ಹಾಕ್ಬೇಕು ಅಥವಾ ಏನು ಇಲ್ಲ. ಇನ್ನೊಂದು 25 ದಿವಸ ಹಿಂಗೆ ಕಳಿತಾಳೋ ನೋಡ್ಬೇಕು. ಸೊ ನಾನು ಸ್ವಿಮ್ಮಿಂಗ್ ಕಲಿಸ್ಬೇಕಂತ ಪ್ಲಾನ್ ಮಾಡಿದೆ, ಬಟ್ ಏನಾಗ್ತದಂದ್ರೆ ಅಲ್ಲೊಬ್ರು ಬಿಟ್ಟು ಬರಬೇಕು, ಕರ್ಕೊಂಬರ್ಬೇಕು. ಸೊ ಹಿಂಗಾಗಿ ಸ್ವಿಮ್ ಏನು ನಾವು ಫೈನಲ್ ಮಾಡಲಿಲ್ಲ. ಸೊ ಈಗ ನಾಳೆ ಫಸ್ಟ್ ಸ್ಕೂಲ್ ಫೈನಲ್ ಮಾಡಿಕೊಂಡು ಸೊ ತದನಂತರ ಅದೇ ಸ್ಕೂಲ್ನಾಗ ಕಂಟಿನ್ಯೂ ಮಾಡಬೇಕು, ಇಲ್ಲ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು ಅಂತ ನೋಡ್ಬೇಕು. ಸೊ ಅದೇ ಸ್ಕೂಲ್ನಾಗ ಇರ್ತೀಯ, ಬೇರೆ ಸ್ಕೂಲ್ ಬೇಕಾ ನಿಂಗೆ? ಅಂದ್ರೆ ಹೇಳ್ಬಾರ್ದು. ನಾವಿದ್ದಾಗ ಏನಿತ್ತಂದ್ರೆ ಫ್ರೆಂಡ್ಸ್, ನಾನಿದ್ದಾಗ ಇಂಗ್ಲೀಷ್ ಮೀಡಿಯಮ್ನಾಗ ಒಂದೇ ಸ್ಕೂಲ್ ಇತ್ತು, ಕನ್ನಡ ಮೀಡಿಯಮ್ನಾಗೂ ಒಂದೇ ಸ್ಕೂಲ್ ಇತ್ತು. ಈಗ ಸಿಕ್ಕಾಪಡೆ ಸ್ಕೂಲ್ಗಳವ. ಸೊ ಯಾರನ್ನ ಎಲ್ಲಿ ಹಾಕ್ಬೇಕು ಏನು ಒಂದು ಗೊತ್ತಾಗೋದಿಲ್ಲ. ಒಂದೇನಂದ್ರೆ ಈಗ ಆಪ್ಷನ್ಸ್ಗಳು ಭಾಳವ, ಆ್ಯಂಡ್ ಆಲ್ಸೋ ನಾವು ನೋಡ್ತೀವಿ. ಬಟ್ ಇವತ್ತು ಸೊಸೈಟಿ ಒಳಗೆ ನಡೀತಾ ಇರುವಂಥ ಆಕ್ಟಿವಿಟೀಸ್ಗಳು, ಸೊಸೈಟಿ ಒಳಗಡೆ ಡೆವಲಪ್ಮೆಂಟ್ ಆಗ್ತಿರೋದನ್ನೆಲ್ಲ ನೋಡಿದ್ರೆ ಎಜುಕೇಶನ್ ಅನ್ನೋದು ಎಷ್ಟರ ಮಟ್ಟಿಗೆ ಇವತ್ತಿನ ಡೆವಲಪ್ಮೆಂಟಿಗೆ ಕಾರಣ ಆಗಿದೆ ಅನ್ನೋದು ಒಂದು ಕೂಡ ಒಂದು ಕ್ವಶನ್ ಆಗ್ತದೆ. ಅಫ್ಕೋರ್ಸ್ ಎಜುಕೇಶನ್ ಇಂಪಾರ್ಟೆಂಟು, ನಾನು ಅದು ಇಂಡೈರೆಕ್ಟ್ ಆಗಿ ಇಲ್ಲ ಅಂತ ಹೇಳಿಕ್ಕೆ ಅನ್ಕೋಬೇಡ್ರಿ. ಬಟ್ ಯಾವುದು ಇವತ್ತಿನ ಸ್ಕಿಲ್ಸ್ಗಳಿಗೆ ಇವತ್ತು ಕಂಟೆಂಟ್ ಕ್ರಿಯೇಷನ್ ಅನ್ನೋ ಒಂದು ಟಾಪಿಕ್ ಉಟ್ಕೊಂಡದ. ಇವತ್ತು ಬೇರೆ ಬೇರೆ ಆಯಾಮದೊಳಗೆ ಒಂದು ಸಣ್ಣದೇನೋ ಒಂದು ಪ್ರಾಬ್ಲಮ್ ಇತ್ತಂದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋ ವಿಚಾರದಾಗ ಒಂದು ಬಿಸ್ನೆಸ್ ಉಟ್ಕೊಳ್ತಿರ್ತದೆ. ಸೊ ಹಿಂಗಾಗಿ ಏನಾಗ್ತದೆ ಹೇಳಿಕ್ಕಾಗೋದಿಲ್ಲ. ಎಜುಕೇಷನ್ ಇಂಪಾರ್ಟೆಂಟು ಅಥವಾ ಹುಡುಗರು ಸ್ಕಿಲ್ಸ್ಗಳನ್ನ ಕಲಿತಾರಲ್ಲ, ಅವರು ಫಿಸಿಕ್ನ ಕರೆಕ್ಟಾಗಿ ಇಟ್ಕೊಂಡು ಮೆಂಟಲಿ ಆ ಒಂದು ಫೋಕಸ್ಡ್ ಮೈಂಡ್ನ ಇಟ್ಕೊಂಡು ಸ್ಕಿಲ್ಸ್ನ ಕಲಿತಾರಲ್ಲ, ಅದು ಇಂಪಾರ್ಟೆಂಟು. ಒಂದು ಅರ್ಥ ಆಗೋಲ್ತು. ಸೊ ಅಫ್ಕೋರ್ಸ್ ಎಜುಕೇಷನ್ ಇಂಪಾರ್ಟೆಂಟ್, ಬಟ್ ಆ ಎಜುಕೇಷನ್ ತಗೊಂಡು ಇವ್ರು ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋತಾರ ಅನ್ನೋದು ಇಂಪಾರ್ಟೆಂಟ್. ಇದು ನನ್ನ ಅಭಿಪ್ರಾಯ. ಬಟ್ ಒಂದು ಕಾಲದಾಗ ಹಿಂಗಿತ್ತು, ಹೆಂಗಂದ್ರೆ ಅದನ್ನ BCom ಮಾಡ್ಬೇಕು, BA ಮಾಡ್ಬೇಕು, ಆರ್ಟ್ಸು, ಸೈನ್ಸು, ಕಾಮರ್ಸು, ಈ ಥರದೊಂದು ಆಪ್ಷನ್ಸ್ ಇತ್ತು. ಇವಾಗಲೂ ಅದೇ ಅದ, ಬಟ್ ಏನೋ ಮಾಡಿ ಏನೋ ಆಗ್ಬಿಡ್ತಾರ. ನನಗೆ ಗೊತ್ತಿದ್ದಂಗೆ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಬಿಲ್ಡರ್ಸ್ಗಳಾಗ್ಯಾರ, ಅಂದ್ರೆ ಬಿಲ್ಡಿಂಗ್ ಕಟ್ಟುವಂಥ ಬಿಲ್ಡರ್ಸ್ಗಳಾಗ್ಯಾರ. ಆಮೇಲೆ ಇಂಜಿನಿಯರಿಂಗ್ ಓದಂಥವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಲಿಕ್ಕತ್ತಾರ. ಸೊ ಎಲ್ಲ ಓದೋ ಟೈಮ್ನಾಗ ಏನು ಬೇಕು ಓದ್ಬಿಡ್ತಾರೆ, ಬಟ್ ಆಮೇಲೆ ಲೈಫ್ ಯಾವ ಆಯಾಮದಾಗ ತೊಗೊಂಡು ಹೋಗ್ತದೋ ಸೊ ಹಂಗಂಗೆ ಅವರು ಇದಾಗ್ಬಿಡ್ತಾರೆ. ಸೊ ನನ್ನ ಮಕ್ಕಳದು ಕೂಡ ಈಗೇನು ಎಜುಕೇಷನ್ ಬಂದಿದೆ. ಸೊ ನಾವು ಓದೋ ಹೊತ್ನಾಗಂತೂ ಟು ಬಿ ಫ್ರಾಂಕ್ ಓದಿನ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಹಿಂಗಾಗಿ ಸ್ವಲ್ಪ ವರ್ಷ ಲೈಫ್ ಅಲ್ಲೋಲ್ ಕಲ್ಲೋಲ್ ಆಗ್ಬಿಟ್ಟಿತ್ತು. ಬಟ್ ನೌ ಇಟ್ಸ್ ಗುಡ್, ಬೈ ಗಾಡ್ ಗ್ರೇಸ್, ದೇವ್ರ ದಯದಿಂದ ಈಗೆಲ್ಲ ಚಲೋ ಉಂಟದ. ಸೊ ಮಕ್ಕಳ ವಿಚಾರದಾಗ ಫಸ್ಟ್ ಎಜುಕೇಷನ್ ಪ್ರಿಫರೆನ್ಸ್ ಕೊಡೋಣ ಅಂತ ಓದ್ತೀಯ. ಚಲೋತ್ನಾಗೆ ಏನಾಗ್ಬೇಕು ಅನ್ಕೊಂಡಿದ್ದ? ಡಾಕ್ಟರ್. ನಾ ಸಣ್ಣ ಇದ್ದಾಗ ಒಂದು ವೆಹಿಕಲ್ಗಳದ್ದು ಕ್ರೇಜ್ ಇತ್ತು. ಸಣ್ಣ ಸಣ್ಣ ವೆಹಿಕಲ್ಗಳನ್ನ ಇದು ಮಾಡೋದು. ನಾ ಸ್ವಲ್ಪ ಕಲೆಕ್ಷನ್ಸ್ ಅವ, ಇನ್ನೊಂದು ವ್ಲಾಗ್ ಮಾಡ್ತೀನಿ.
ಆ ಥರ ಕಲೆಕ್ಷನ್ ಮಾಡೋದೊಂದು ಕ್ರೇಜ್ ಇತ್ತು ನನಗೆ. ಸೊ ಹಿಂಗಾಗಿ ಕ್ಯಾಶುವಲ್ ಆಗಿ ಯಾರು ದೊಡ್ಡವನ ಮೇಲೆ ಏನು ಮಾಡ್ತೀನಿ ಅಂದ್ರೆ ನಾನು ಆಟೋ ಹೊಡಿತೀನಿ ಅಂತಿದ್ದೆ. ಸೊ ಆಟೋ ಹೊಡಿದು ಕೂಡ ಭಾಳ ಇಂಪಾರ್ಟೆಂಟ್ ವರ್ಕೆ. ಬಟ್ ಹಂಗಂತಲ್ಲ, ಬಟ್ ಮನ್ಯಾಗ ಹಂಗಂತಿದ್ರೆ ಏನು ಆಟೋ ಹೊಡೋ ಇಷ್ಟ ಹಿಂಗಂತಲ್ಲ ಅಂತ ಹೇಳ್ಬಿಟ್ರು. ಅದಂಗೆ ಅವತ್ತಿನ ಮೆಂಟಾಲಿಟಿ, ಅವತ್ತಿನ ಹುಡುಗ ಬುದ್ಧಿ. ಇವತ್ತಿನ ಕಾಲಮಾನ ಹಿಂಗೆ ಇರ್ತದೆ ಅಂತ ಗೊತ್ತಿರಂಗಿಲ್ಲ. ಸೊ ದೊಡ್ಡವರಾದ್ಮೇಲೆ ರೆಸ್ಪಾನ್ಸಿಬಿಲಿಟೀಸು, ಫ್ಯಾಮಿಲಿ ಸ್ಟೇಟಸ್ಸು, ಆಮೇಲೆ ಯಾವ ಕ್ಯಾಟಗರಿ ಅವ್ರು ಯಾವ ಬಿಸ್ನೆಸ್ ಮಾಡೋಕೆ, ಇವೆಲ್ಲ ಆಳವಾಗಿರೋ ವಿಚಾರಗಳು ಗೊತ್ತಿರಂಗಿಲ್ಲ. ಸೊ ಹಿಂಗಾಗಿ ಅವಾಗೇನೋ ಹಂಗೆ ಅಂದಿದ್ದೆ. ಬಟ್ ಇವತ್ತಿನ ಮಕ್ಕಳು ಹಂಗೆ, ಓಕೆ, ಇವತ್ತಿನ ಮಕ್ಕಳು ಹಂಗೆ ಅವ್ರವ್ರಿಗೆ ಏನು ಬೇಕೋ ಅದನ್ನ ಡಿಸೈಡ್ ಮಾಡ್ಬಿಡ್ತಾರೆ. ಬಟ್ ಹೋಗ್ತಾ 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 100% ಜನ ಆ ಟಾಪಿಕ್ನ ಬಿಟ್ಬಿಡ್ತಾರೆ. ಬೇಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಬಿಟ್ಬಿಡ್ತಾರೆ. ಸೊ ಆ ಥರ ಆಗೋದು ಬೇಡ ಅಂತ ನಾನು ಹೇಳೋವಂಥದ್ದು ಏನಂದ್ರೆ, ಸೊ ನನಗೆ ಗೊತ್ತಿರೋ ವಿಚಾರಗಳನ್ನ ಹಂಚ್ಕೋತೀನಿ ನಾನು. ಎಜುಕೇಶನ್ ಸಿಸ್ಟಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದ್ರ ಜೊತೆಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಸ್ಕಿಲ್ಸ್ಗಳು ಕೂಡ ಅಷ್ಟೇ ಈಕ್ವಲ್ ಇಂಪಾರ್ಟೆಂಟ್. ನಾವು ಬರೀ ಎಜುಕೇಶನ್ ಮೇಲೆ ಡಿಪೆಂಡ್ ಆಗ್ತೀವಿ, ಬರೀ ನನಗೊಂದು ಸ್ಕಿಲ್ಸ್ ಅದ, ಆ ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡೋ ಮುಖಾಂತರ ಲೈಫ್ನಾಗ ಇಂಪ್ರೂವ್ ಆಗ್ತೀನಿ ಅಂತಲೂ ಅನ್ಲಿಕ್ಕೆ ಆಗಿಲ್ಲ. ಸೊ ಓವರ್ ಆಲ್ ನಮ್ಮ ಪ್ಯಾಟರ್ನ್ಸ್ ಅಂದ್ರೆ ನಮ್ಮ ವಿಚಾರಗಳು ಏನಿರ್ತಾವೆ, ನಮ್ಮ ಒಂದು ಇಂಟ್ರೆಸ್ಟ್ ಏನಿರ್ತದೆ, ಅದ್ರ ಬೇಸ್ ಮೇಲೆ ನಾವು ಜೀವನ ಕಟ್ಕೊಂಡು ಹೋಗ್ಬೇಕಾಗ್ತದೆ. ಮಕ್ಕಳಿಗೂ ಅದನ್ನ ಗೈಡ್ ಮಾಡ್ಬೇಕಾಗ್ತದೆ. ಸೊ ನಾನು ನನ್ನ ಮಗಳಿಗೆ ಅದನ್ನೇ ಗೈಡ್ ಮಾಡ್ತಿರ್ತೀನಿ. ಏನಾದರೂ ಇವಾಗಲೇ ನಾನು ನ್ಯೂಸ್ ಪೇಪರ್ ಓದಿಸ್ಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಆ್ಯಂಡ್ ಆಲ್ಸೋ ಅವಳನ್ನ ಈಗ ನಾನು ಬೆಳಿಗ್ಗೆ ಟೆನ್ನಿಸ್ ಕೋರ್ಟಿಗೆ ಹೋಗ್ತೀನಲ್ಲ, ಸೊ ಅವಳನ್ನು ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಬರ್ತೀನಿ ಟೆನ್ನಿಸ್ ಕೋರ್ಟಿಗೆ ಆಟ ಆಡೋ ಗೇಮ್ ಆಟ ಆಡ್ಲಿಕ್ಕೆ ಹೋಗ್ತೀನಲ್ಲ ಬೆಳಿಗ್ಗೆ, ಬರ್ತೀಯ? ಸೊ ಆಗ್ತದೆ ನಾನು ಹೇಳೋದು. ಸೊ ನಂದು ಪ್ಲ್ಯಾನ್ಸ್ ಇಷ್ಟು ಏನಂದ್ರೆ, ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಲ್ಲ, ಎಜುಕೇಶನ್ ಜೊತೆಗೆ ಒಂದು ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡುವಂಥ ಒಂದು ವಿಚಾರ ಹೇಳ್ಕೊಡ್ಬೇಕು ಅವ್ರಿಗೆ. ಆಮೇಲೆ ಏನೇ ಕೆಲಸ ಇದ್ರು ಕೂಡ ಬರೀ ಆ ಕೆಲಸ ಮುಗಿಸೋ ಪೂರ್ತಕ್ಕಷ್ಟು ನಾಲೆಜ್ ಕೊಡಬಾರ್ದು. ಈ ಕೆಲಸ ಯಾಕೆ ಮಾಡ್ಲಿಕ್ತಾರ, ಅಪ್ಪ ಬೆಳಿಗ್ಗೆ ಆಟಕ್ಕೆ ಯಾಕೆ ಹೋಗ್ತಾನೆ, ಹೆಲ್ತ್ ಯಾಕೆ ಇಂಪಾರ್ಟೆಂಟು. ಆ್ಯಂಡ್ ಆಲ್ಸೋ ನಾವು ಬೆಳಿಗ್ಗೆ ಹೋಗಿ ರಾತ್ರಿವರೆಗೂ ಒಂದು ನಮ್ಮದೇ ಆದಂಥ ವೃತ್ತಿಪರ ಕೆಲಸದೊಳಗಿರ್ತೇವೆ. ಸೊ ಅಲ್ಲಿ ಏನು, ಸೊ ಅದೆಲ್ಲ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ನನ್ನ ಪ್ರಯತ್ನ. ಈ ನಿಟ್ಟಿನಲ್ಲಿ ನಾನು ಮಕ್ಕಳನ್ನ ಬೆಳೆಸ್ತಿರ್ತೀನಿ. ಸೊ ನಾಳೆ ಅವ್ರದ್ದೊಂದು ಸ್ಕೂಲ್ ಸೆಲೆಕ್ಷನ್ ಒಂದು ಅದ, ನಾಳೆ ಫೈನಲ್ ಡೇ, ಅದೊಂದು ಸ್ಕೂಲ್ ಸೆಲೆಕ್ಷನ್ ಒಂದು ಮುಗಿಸ್ಕೊಂಡು ಏನಾಗುತ್ತೆ ನೋಡ್ಬೇಕು. ಎನಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.